ದೇವೇಗೌಡರ ಪತ್ನಿ ಚೆನ್ನಮ್ಮರವರ ಅಂತಿಮ ವಿಧಿವಿಧಾನ ನಾಳೆ ನಡೆಯುತ್ತೆ. ಹಾಸನದ ಹರದನಹಳ್ಳಿಯ ಅವರ ನೆಚ್ಚಿನ ದೇವರ ಬೆಟ್ಟದ ತಪ್ಪಲಿನಲ್ಲಿ ಹಾಗೆ ರಾತ್ರಿಯಿಂದಲೂ ಕೂಡ ಗಣ್ಯರು ಅಂತಿಮ ದರ್ಶನವನ್ನು ಪಡ್ಕೋತಾ ಇದ್ದಾರೆ, ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ಬೋದು, ದೇವೇಗೌಡರು ಪತ್ನಿಯನ್ನ ಕಳೆದುಕೊಂಡು 72 ವರ್ಷಗಳ ಸಂಗಾತಿ, ತಮಗೆ ಶಕ್ತಿಯಾಗಿ ನಿಂತಿದ್ರು ಚೆನ್ನಮ್ಮರವರು. ಅವರು ರಾಜಕೀಯವನ್ನೇ ಉಸಿರಾಗಿಸಿಕೊಂಡವರು ದೇವೇಗೌಡರು. ರಾಜಕೀಯದತ್ತ ದೇವೇಗೌಡರ ಗಮನ ಇದ್ದಾಗ ಮನೆಯಲ್ಲಿ ಮನೆಯನ್ನ ಅಷ್ಟು ವರ್ಷಗಳ ಕಾಲ ನೋಡ್ಕೊಂಡಿದ್ದು ಚೆನ್ನಮ್ಮರವರು. ಈಗ ನಾನು ಕೂಡ ಹಲವಾರು ಬಾರಿ ಮನೆಗೆ ಬಂದು ದೇವೇಗೌಡರ ಆಶೀರ್ವಾದಕ್ಕೆ ಬಂದಾಗ ಅವರು ನನಗೆ ಸಿಹಿ ಇರ್ಬೋದು, ಊಟ ಇರ್ಬೋದು, ಎಲ್ಲವನ್ನ ಕೊಟ್ಟಿದ್ದಾರೆ. ಸೊ ಒಂಥರ ತಾಯಿ ರೀತಿ ಯಾರೇ ಬರಲಿ, ಯಾವುದೇ ಪಕ್ಷದವ್ರು ಬಂದು ಕೂಡ ಒಂಥರ ತಾಯಿ ರೀತಿ ಅವರನ್ನು ಸತ್ಕರಿಸುವಂಥ ಮನೋಭಾವ ಮತ್ತು ದೇವೇಗೌಡರಿಗೆ ಸದಾ ಬೆನ್ನೆಲುಬಾಗಿ ಪ್ರಧಾನಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಮಕ್ಕಳು ಮುಖ್ಯಮಂತ್ರಿ ಆಗಿದ್ರು ಕೂಡ ಅವರು ಒಂದು ಕಿಂಚತ್ತೂ ಕೂಡ ಅಹಂ ಇಲ್ಲದೆ ನಡ್ಕೊಂಡಂಥ ಒಬ್ಬ ತಾಯಿ. ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಪದವಿ ಸ್ವೀಕಾರ ಮಾಡುವಾಗ ವಿಧಾನಸೌಧದ ಹತ್ರ ಇವರು ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ದೇವಿ ಮುಂದೆ ಕೂತಿದ್ರು. ಅದು ಕೂಡ ನಾನು ನೋಡಿದ್ದೀನಿ. ಅದರಿಂದ ಒಂದು ದೈವ ಭಕ್ತ. ನಮ್ಮ ತಂದೆಯವರು ದೇವೇಗೌಡರ ಒಡನಾಟ, ಆ ಹಿನ್ನೆಲೆಯಲ್ಲಿ ಹಲವಾರು ಬಾರಿ ತಾಯಿಯ ಕೈಯಿಂದ ತುತ್ತನ್ನು ತಿಂದಿರುವಂಥ ನೆನಪು, ಆ ದೇವಸ್ಥಾನ, ಆ ಪ್ರಸಾದ, ಅವೆಲ್ಲವೂ ಕೂಡ ನೆನಪಾಗ್ತದೆ. ವಾತ್ಸಲ್ಯ ಮೂರ್ತಿ ಶ್ರೀಮತಿ ಚೆನ್ನಮ್ಮ ಅವರು. ಒಂದೇ ಒಂದು ಹೇಳಬೇಕು ಅಂತಂದರೆ, ಆ್ಯಸಿಡ್ ದಾಳಿ ಆದ ಮೇಲೆ ನಾವೆಲ್ಲ ಬಹಳ ಜನ ಇನ್ನೇನು ಚೇತರಿಸ್ಕೊಳ್ಳಲ್ಲ ಅಂತ ನಾವು ತಿಳ್ಕೊಂಡಿದ್ವಿ. ಆದರೆ ಅದು ದೈವ ಕೃಪೆ ಮತ್ತು ಅವರ ಆತ್ಮ ಸ್ಥೈರ್ಯ. ಆ್ಯಸಿಡ್ ದಾಳಿಯಿಂದ ಹೊರಗಡೆನೂ ಬಂದರು, ಇನ್ನಷ್ಟು ಗಟ್ಟಿಯಾಗಾದರೂ ಮಂಥನವನ್ನು ಮುಂದೆ ನಡೆಸಿದ್ರು. ದೇವೇಗೌಡರಿಗೆ ಒಂದು ದೊಡ್ಡ ಆಶ್ರಯ, ಒಂದು ಸ್ತಂಭವಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.